ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ವಿಡಿಯೋ ಬಂದು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಬಂದು 7:30 ಆಗ್ತಾ ಬಂದಿದೆ. ನಾವು ಆಗಲೇ 5:30ಗೆ ಎದ್ದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಕೆಲಸ ಇತ್ತಿಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಯಿ ಇತ್ತು ಅದನ್ನೆಲ್ಲ ತುರ್ಕೊಂಡು ಚಟ್ನಿಗೆ ಬೇಕಿತ್ತಲ್ಲ ಅದರಿಂದ ಇವತ್ತು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಅವಳು ಸ್ನ್ಯಾಕ್ಸ್ಗೆ ಸ್ವಲ್ಪ ಪರಂಗಿ ಹಣ್ಣಿತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಹೂಕೋಸು ಅವತ್ತು ಫ್ರೈ ಮಾಡಿ ಅವಳಿಗೆ ಸ್ನ್ಯಾಕ್ಸ್ಗೆ ಹಾಕ್ಕೊಟ್ಟಿದ್ದೆ, ಗೋಬಿ ಥರ ಫ್ರೈ ಮಾಡಿಬಿಟ್ಟು. ಅದನ್ನು ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಇನ್ನೊಂದು ದಿನ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಬಿಟ್ಟು ಅವಳನ್ನು ಕೂಡ ಎಬ್ಬಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಅವಳು ಸ್ವಲ್ಪ ಕಾನ್ವೆಂಟ್ಗೆ ಅಡ್ಜಸ್ಟ್ ಆಗೋ ತನಕ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ವಲ್ಪ ಹೋಗ್ಬೇಕಾದ್ರೆ ಅಳ್ತಾಳೆ, ವ್ಯಾನ್ ಹತ್ತಿದ ತಕ್ಷಣ ಚೆನ್ನಾಗಿ ಆಗ್ತಾಳೆ. ಅವಳ ಫ್ರೆಂಡ್ ಎಲ್ಲ ಸಿಗ್ತಾರಲ್ಲ ಅದಕ್ಕೆ ಹೋಗ್ತಾ ಸರಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಎದ್ದೇಳಿಸ್ತಾ ಇದ್ದೀನಿ. ಎಷ್ಟು ಎದ್ದೇಳಿಸಿದ್ರು ಅವಳು ಎದ್ದೇಳ್ತಿರ್ಲಿಲ್ಲ. ಸ್ನಾನ ಮಾಡಿಸಿದ್ದೀನಿ ಆಲ್ರೆಡಿ. ಸ್ನಾನ ಮಾಡಿಕೊಂಡು ಮತ್ತೆ ಮಲಗಿದ್ಲು ಅವಳು. ಎದ್ದೇಳ್ಸೋಣ ಅಂತ ಅಂದ್ಬಿಟ್ಟು ಎದ್ದೇಳಿಸ್ತಾ ಇದ್ದೀನಿ. ಎಷ್ಟೇ ಎದ್ದೇಳಿಸಿದ್ರು ಕೂಡ ಎದ್ದೇಳ್ತಿರ್ಲಿಲ್ಲ. ಅವಳಿಗೆ ಇನ್ನೂ ನಿದ್ದೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಳ್ತಾ ಇದ್ಲು, ಇನ್ನೊಂದು ಸ್ವಲ್ಪ ಮಲ್ಕೋಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ಫಸ್ಟ್ ಎಲ್ಲ ಲೇಟಾಗಿ ಎದ್ದೇಳ್ತಿದ್ಲಲ್ವ, ಅದಕ್ಕೋಸ್ಕರ ನಾನೇ ಎತ್ಕೊಂಬಂದು ಸಮಾಧಾನ ಮಾಡಿಬಿಟ್ಟು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪಪ್ಪನ ನೋಡಬೇಕು ಅಂದ್ಲು. ಅದರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಅವಳಿಗೆ ಹಲ್ಲುಜ್ಜಿಸೋಣ ಅಂತ ಅಂದ್ಬಿಟ್ಟು ಬ್ರಷ್ಗೆ ಪೇಸ್ಟ್ ಹಾಕ್ಕೊಂಡು ಈಚೆ ಹೋಗು ಉಚ್ಚಿನಿ ಅಂದ್ಲು. ಆಯಿತು ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಬ್ರಷ್ ಮಾಡಿಸ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಪರಿಸರ ದಿನಾಚರಣೆ ಪ್ರಯುಕ್ತ ಗ್ರೀನ್ ಕಲರ್ ಡ್ರೆಸ್ ಹಾಕೊಬರೋಕೆ ಹೇಳಿದರು, ಹಸಿರು ಕಲರ್ದು. ಅದೇ ಥರ ಮ್ಯಾಚಿಂಗ್ ಏನಾದರೂ ಥಿಂಗ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವಳನ್ನ ಬೇಗನೆ ಎದ್ದೇಳಿಸಿ ರೆಡಿ ಮಾಡಿ ಗ್ರೀನ್ ಕಲರ್ದು ಒಂದು ಟೀ ಶರ್ಟ್ ಇತ್ತು ಅದನ್ನು ಹಾಕಿ ರೆಡಿ ಮಾಡಿ ಕಳಿಸ್ದೆ. ಅದು ವೀಡಿಯೋ ಮಾಡ್ಕೊಂಡಿದ್ದೆ, ಏನೋ ಮಿಸ್ ಆಗಿದೆ, ಅದು ವೀಡಿಯೋನೇ ಆಗಿಲ್ಲ. ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಜಸ್ಟ್ ಮಿಸ್ ಆಗಿಬಿಟ್ಟಿದೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಷ್ಟರೊಳಗೆ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಗಿಡ ಅದೇ ಥರ ಮರದ್ದು ಇತ್ತು, ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ನಾನು. ಅದೇ ಥರದ್ದು ಅವಳಿಗೆ ಗ್ರೀನ್ ಕಲರ್ದು ಇತ್ತು, ಅದನ್ನು ಕೊಟ್ಟು ಕಳಿಸ್ದೆ. ನಾನು ಹೋಟೆಲ್ಗೆ ಅವಳನ್ನ ರೆಡಿ ಮಾಡಿಕೊಂಡು ನಾನು ಚಟ್ನಿ ಎಲ್ಲ ಮಾಡಿಕೊಂಡು ಹೋಟೆಲ್ಗೆ ಅಂತ ಅಂದ್ಬಿಟ್ಟು ಬಂದೆ. ಹೋಟೆಲಲ್ಲೆಲ್ಲ ಆಲ್ರೆಡಿ ಇಡ್ಲಿ ಎಲ್ಲ ಬೇಯಿಸ್ತಾಯಿದ್ರು ನಮ್ಮ ಮನೆಯವರು. ಗ್ಯಾಸ್ ಸಿಗೋದ ಕಾರಣ ಈಗ ಒಲೆಯಲ್ಲೇ ಮಾಡ್ತಾಯಿದ್ದೀವಿ ನಾವು. ಕಸ್ಟಮರ್ ಎಲ್ಲ ಬಂದು ತಿಂತಾಯಿದ್ರು, ಬೋಂಡ ಎಲ್ಲ ಬೇಯಿಸ್ತಾಯಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಮಳೆ ಹನಿ ಆಗ್ತಾಯಿತ್ತು, ಮೋಡದ ವಾತಾವರಣ ಕೂಡ ಇತ್ತು. ಇಲ್ಲೂ ಕೂಡ ಅಂಗನವಾಡಿಯಿಂದ ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ಪಾಪ ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ರು ಅವರು ಕೂಡ. ಅಷ್ಟರೊಳಗೆ ಮಳೆ ಎಲ್ಲ ಜೋರಾಗಿ ಬರ್ತಾಯಿತ್ತು. ಅವರು ಕೂಡ ಮಳೆಯಲ್ಲೇ ನಿಂತ್ಕೊಂಡು ನಮ್ಮ ಮನೆಯವರು ಕೂಡ ಸಹಾಯ ಮಾಡಿಕೊಡ್ತಾಯಿದ್ರು ಗಿಡ ನೆಡೋಕ್ಕೆ. ಪರಂಗಿ ಸಸಿ ಮತ್ತು ಇನ್ನೊಂದೇನೋ ಸಸಿ ತಗೊಬಂದಿದ್ರು, ಅದನ್ನೆಲ್ಲ ನೆಡೋಕ್ಕೆ ಅಂತ ಅಂದ್ಬಿಟ್ಟು ಫಂಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ಬಂದು ಎಲ್ಲ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನುಗ್ಗೆಕಾಯಿ ಸಸಿ ಬೊಟ್ಲಾಗೋಣ. ಗಿಡವೇ ಕಣಪ್ಪ ಕೆಳಗೆ. ಇವನು ಕಾನ್ವೆಂಟ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ನಿಂಗೆ ಎಲ್ಲಿ ಮನ್ಸಾಯ್ತದ ಅಲ್ಲಿ ನಿಂತ್ಕೊ. ಪರಂಗಿ ಸಸಿ ಇಲ್ಲ ಅಲ್ವಾ? ಹೇಳ್ಬೇಕಕ್ಕ, ಈಗ ನೀನು ಯಾಕೆ ನೆಡ್ತಾನೆ, ಏನ್ ಮಾಡ್ಬೇಕು ಮಕ್ಕಳು ಮುಂದಿನ ಇದ್ರಲ್ಲಿ ಏನ್ ಮಾಡ್ಬೇಕು, ಈ ತರ ನೆಟ್ಟಿ ಪರಿಸರ ಉಳಿಸ್ಬೇಕು. ನಮ್ಮ ಐದರ್ ಮೆಟ್ಟಿದ್ದಲ್ಲ ನಿಮ್ ಗಂಡ ನಮ್ಮ ಅಪ್ಪ ಎಲ್ಲ ಕುಯ್ಕೊಂಡು ಮಾಡ್ಕೊಂಡವ್ರೆ. ಯಾವ ತೆವರಿ ಮೇಲೂ ಒಂದು ಗಿಡಗಳಿಲ್ಲ ಈಗ. ಮೊದ್ಲು ತೆವರಿ ತುಂಬಾ ಗಿಡಗಳು ಕಾಣ್ತಿದ್ದ, ಬದ್ರಿ ಮರ ಆಲದ ಮರ ಎಲ್ಲ ಕುಯ್ಕೊಂಡು ಬರ್ಬಾದ್ ಮಾಡಿದ್ದಾರೆ. ಮಳೆಗಾಲ ಯಾಕೆ ಕಮ್ಮಿ ಆಗದೆ, ಇದಕ್ಕೆ ಕಮ್ಮಿ ನೆಡ್ಬೇಕು. ನಾನು ಒಂದ್ ನೆಡ್ರೆ ನೀನ್ ಒಂದ್ ನೆಡ್ರೆ ಕುಂತ್ಕೊಳ್ಳಿ. ಏನದು
ಅಷ್ಟರೊಳಗೆ ಸಾಯಂಕಾಲ ಆಗ್ತಾ ಬಂದು ಅವಳು ಕೂಡ ಕಾನ್ವೆಂಟಿಂದ ಬಂದಳು. ಸ್ವಲ್ಪ ಕೋಪವಾಗಿ ಇದ್ಲು ಇವತ್ತು. ಏನೋ ಕೇಳಿದ್ಲು, ಕೊಡಲಿಲ್ಲ. ಅದಕ್ಕೋಸ್ಕರ ಏನೋ ತಿಂಡಿ ಕೇಳಿದ್ಲು, ಬಂದ ತಕ್ಷಣ ಅದನ್ನು ಕೊಡಲಿಲ್ಲ. ಸ್ವಲ್ಪ ಹುಳ್ಳಿಕಾಳು ಮತ್ತು ತಡನೆಕಾಳು ಹಾಕಿ ಸಾಂಬಾರು ಮಾಡಿದ್ದೆ, ಅದನ್ನು ಒಗ್ಗರಣೆ ಮಾಡಿದ್ದೆ ಕಾಳನ್ನ. ಅದನ್ನು ಕೂಡ ಪ್ಲೇಟ್ಗೆ ಹಾಕ್ಕೊಟ್ಟು ಸ್ವಲ್ಪ ತಿನ್ನು ಅಂತ, ಅದನ್ನು ಕೂಡ ತಿಂದೇ ಅಳ್ತಾ ಇದ್ಲು. ಅಷ್ಟರಲ್ಲಿ ನಮ್ಮ ಪೂರ್ವಿ ಅಜ್ಜಿ ಮನೆ ಹತ್ರ ಇರ್ತೀನಿ, ಪಪ್ಪನ ಬರೇಳಿ ಅಂತ ಅಂದ್ಬಿಟ್ಟು ಹೋದ ಅವನು. ಅಷ್ಟರೊಳಗೆ ಇವಳಿಗೂ ಕೂಡ ಸ್ವಲ್ಪ ಊಟ ಹಾಕ್ಕೊಟ್ಟೆ, ತಿನ್ಕೊಂಡ್ರು. ಅಷ್ಟರೊಳಗೆ ಮಳೆನೂ ಕೂಡ ಸ್ವಲ್ಪ ನಿಂತಿತ್ತು. ಅದು ತುಂಬಾ ಹನಿ ಆಗ್ತಾಯಿತ್ತು ಅಷ್ಟೇ, ಜೋರಾಗಿ ಏನು ಬರ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಸೌದೆ ಬೇಕಿತ್ತು, ಸೌದೆನೂ ಕೂಡ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವರು ಮುರಿತಾ ಇದ್ರು. ಕರೆಂಟ್ ಹೊರಟೋಗಿತ್ತಾ? ಸೌದೆ ಇಲ್ವಾ? ಮತ್ತೀಗೇನು ಮಾಡ್ತಾ ಇದೆಯಾ? ಈ ಟ್ರಿಕ್ಸ್ ಯಾವಾಗಿಂದ ಮುರಿದೋದು ಸೀಬಿ ಮರ? ಇದು ಹಳೆ ಟ್ರಿಕ್ಸು. ಮುರಿ ನೋಡಮ್ಮ, ಅದು ಹೆಂಗೆ ಮುರಿದಿ ಹಳೆ ಟ್ರಿಕ್ಸ್. ಸೀಬಿ ಮರ ಮುರಿದೋಯ್ತದೆ. ಇದಕ್ಕೆ ತೊಂದರೆ ಕೊಡಬಾರ್ದಲ್ಲ. ಈಗ ನೋಡಿ, ಈಗ ನೋಡಿ. ಏ ಕೈ ಏನಾರ ಆದರ್ಶ. ಬ್ಯಾಡ್ ಬಾಯ್. ನಾನು ಸಣ್ಣವೇ ಇಲ್ವಲ್ಲ ಹಸುಕ್ಕೆ. ಕಾಲು ನೊಂದದು, ಕಾಲು ನೋಯ್ತದೆ ಬಿಡು. ಪಾಪ ಗಿಡ ಉಂಟೈತೆ ಹೊಡ್ತದೆ. ಇದೇನು ಕ್ಯಾರೆಟ್ ಎಲ್ಲ ಸತ್ತೋಗೈತೆ? ಹಾಂ, ಇಲ್ಲಿ ಸತ್ತೋಗೈತೆ. ಹೂವೇ ಕಣ, ಹೂವು ಐತೆ, ಕುಯ್ಕ ತಿಂತಾಡೆ. ಹಾಂ, ಸ್ವಲ್ಪ ಐತೆ ಒಂದೊಂದಮ್ಮ, ಕುಯ್ಕತೀನಿ. ಅದನ್ನೇ ಬಿಡ್ತಿರ್ಲಿಲ್ಲ ಫಸ್ಟು, ಮತ್ತೆ ಬಿಡ್ತೈತೆ. ಬಾ ಬೇಡ, ಇಷ್ಟೊತ್ತಲ್ಲ ಏನಾಗತ್ತೈತಿ. ಅವ ಆಂಟಿ ಬರೇಳ್ಬೇಕಾಗಿತ್ತು. ಸೀಬೆಕಾಯಿನೂ ಚೆನ್ನಾಗಿ ಬಿಟ್ಟೈತೆ ಇಲ್ಲಿ. ಆ ಎಲ್ಲಿದಿ? ಅಯ್ಯ, ಒಬ್ರಿಗೆ ಆಯ್ತದೆ ಒಂದು ಹಣ್ಣೆಲ್ಲ. ಇಷ್ಟೇ ಒಪ್ಪು ಕಂಡಾಗ್ಬಿಟ್ಟೈತೆ. ಮಳೆ ಊದ್ರೆ ಮಗು ಚೆನ್ನಾಗಿ ಬಿಡ್ತದೆ. ಇಲ್ಲೊಂದು ನೆಟ್ಟಿದ್ಯಾ ಮಲ್ಗೆ ಹೂನ? ಹಾಂ, ಮಲ್ಗೆ ಹೂ ಇನ್ನೊಂದು ನೆಟ್ಟಿದ್ಯಾ? ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿ ಅಷ್ಟರೊಳಗಾಗಲೇ ಸಂಜೆ ಆಗ್ತಾ ಬಂತು. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ನಮ್ಮ ಮನೆಯವರು ಹೋಟೆಲ್ಗೆ ಹೋಗೋಕ್ಕೆ. ಸ್ವಲ್ಪ ಮೋಡದ ವಾತಾವರಣನೇ ಇತ್ತು, ಕತ್ಲೆ ಥರನೇ ಆಗಿತ್ತು. ಇನ್ನೂ ಸ್ವಲ್ಪ ಟೈಮ್ ಇದ್ದರೂ ಕೂಡ ಅಷ್ಟರೊಳಗೆಲ್ಲ ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹುಡುಗರು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರಲ್ಲ, ಅವ್ರನ್ನ ಬಿಟ್ಬಿಟ್ಟು ಬಂದರು. ಅಷ್ಟರೊಳಗೆ ಕೋಳಿ ಎಲ್ಲ ಇತ್ತು, ಒಂದು 3-4 ಕೋಳಿ ಸಾಕಿದ್ದೀವಿ. ಆ ಕೋಳಿ ಇತ್ತು, ಆ ಕೋಳಿ ಎಲ್ಲ ಕೌಚಾಕ್ಬಿಟ್ಟು ಅಷ್ಟರೊಳಗೆ ತುಂಬ ಕತ್ಲೆನೇ ಆದಂಗೆ ಕಾಣಿಸ್ತಾ ಇತ್ತು. ಎಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ನಮ್ಮ ಮನೆಯವರು ಹೊರಟರು ಆಲ್ರೆಡಿ. ನಾನು ಒಂದು ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.